ಮೂಡ ಹಗರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸಂಕಷ್ಟ ಎದುರಾಗಿದೆ. ರಾಜ್ಯಪಾಲರು ಈಗಾಗಲೇ ಒಂದು ಹಂತದ ಅನುಮತಿಯನ್ನ ನೀಡಿದ್ದಾರೆ ಅಂತಕ್ಕಂಥ ಮಾಹಿತಿ. ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿಯನ್ನ ನೀಡಿ ಮುಖ್ಯ ಕಾರ್ಯದರ್ಶಿಗೆ ನೋಟಿಫಿಕೇಶನ್ ಅನ್ನು ಕಳಿಸಿದ್ದಾರೆ ಅಂತಂದು ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿಯನ್ನ ಕೊಟ್ಟಿದ್ದಾರೆ. ಈ ನಡುವೆ ಕಾನೂನು ಹೋರಾಟಕ್ಕೆ ಮುಂದಾಗಿದ್ದಾರೆ ಮುಖ್ಯಮಂತ್ರಿಗಳು. ಹಾಗಾದರೆ ಸಿಎಂ ಮುಂದಿರತಕ್ಕಂಥ ಆಯ್ಕೆಗಳೇನು? ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ನಂತರ ಮುಖ್ಯಮಂತ್ರಿಗಳು ಏನು ಮಾಡಬಹುದು? ಕಾನೂನಾತ್ಮಕವಾಗಿ ಯಾವ ಯಾವ ಹಾದಿಗಳಿದೆ ಅವರಿಗೆ? ಇದಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಈಗಾಗಲೇ ಕಾನೂನು ತಜ್ಞರ ಸಲಹೆಯನ್ನು ಪಡೆದು ಒಂದು ವೇಳೆ ರಾಜ್ಯಪಾಲರು ಅನುಮತಿ ಕೊಟ್ಟಿದ್ದೆ ಆದರೆ ಕಾನೂನು ಹೋರಾಟ ಮಾಡೋಣ ಅನ್ನೋ ತೀರ್ಮಾನಕ್ಕೆ ಈಗಾಗಲೇ ಬಂದಾಗೋಗಿದೆ. ಈಗ ರಾಜ್ಯಪಾಲರು ಅಧಿಕೃತವಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ನಂತರ ರಾಜ್ಯಪಾಲರ ಆದೇಶವನ್ನು ಪ್ರಶ್ನಿಸಿ ಇವರು ಕೋರ್ಟ್ನ ಮೊರೆ ಹೋಗ್ತಾರೆ. ಸದ್ಯಕ್ಕಂತೂ ಇದೇ ರೀತಿ ಇರತಕ್ಕಂಥದ್ದು. ಪ್ರಾಸಿಕ್ಯೂಷನ್ ಅನುಮತಿ ಏನಿದೆ ಇದನ್ನು ಪ್ರಶ್ನಿಸಿ ಹೈಕೋರ್ಟ್ಗೆ ಮುಖ್ಯಮಂತ್ರಿಗಳು ಹೋಗಬಹುದು. ಆ ಸಾಧ್ಯತೆಗಳು ಈಗ ಇದೆ. ಹೈಕೋರ್ಟ್ಗೆ ಮೊದಲು ಅಪೀಲ್ ಹೋಗ್ಬೋದು. ಅಂದರೆ ರಾಜ್ಯಪಾಲರ ಆದೇಶವೇ ಸರಿ ಇಲ್ಲ ಅನ್ನೋ ರೀತಿಯಲ್ಲಿ ಹೈಕೋರ್ಟ್ನಲ್ಲಿ ಸಿಎಂ ಅರ್ಜಿ ಸಲ್ಲಿಕೆಗೆ ಅವಕಾಶ ಇದೆ. ಹೈಕೋರ್ಟ್ನಲ್ಲಿ ಮುಖ್ಯಮಂತ್ರಿಗಳು ಅರ್ಜಿ ಸಲ್ಲಿಸಬಹುದು, ವಿಚಾರಣೆ ನಡೆಯುತ್ತೆ. ರಾಜ್ಯಪಾಲರ ಆದೇಶ ಸರಿನೋ ತಪ್ಪು ಅಂತಕ್ಕಂಥದ್ದು. ರಾಜ್ಯಪಾಲರ ಆದೇಶ ಸರಿ ಅಂತ ಬೇಕಾದರೂ ಬರ್ಬೋದು, ತಪ್ಪು ಅಂತ ಬೇಕಾದರೂ ಬರ್ಬೋದು. 2022ರಲ್ಲಿ ಮೂಡ ಸೈಟ್ ಮುಖ್ಯಮಂತ್ರಿಗಳಿಗೆ ಹಂಚಿಕೆ ಆಗಿರ್ತಕ್ಕಂಥದ್ದು. ಅದು 98ನೇ ಇಸ್ವಿಯಿಂದ ಬರುತ್ತೆ. ಏನೇನಾಯಿತು ಅಂತೆಲ್ಲ. ಬಟ್ ಮೂಡ ಸೈಟ್ ಹಂಚಿಕೆ ಆಗಿರೋದು 2022ರಲ್ಲಿ. ಹೀಗಾಗಿ ರಾಜ್ಯಪಾಲರಿಗೆ ಅಧಿಕಾರ ಇಲ್ಲ ಅಂತ ವಾದ ಮಾಡಬಹುದು. ಯಾಕೆ ಅಂತಂದರೆ ಆಗ ರಾಜ್ಯಪಾಲರು ಬೇರೆಯವರು ಇದ್ದಂತಹ ಸಂದರ್ಭದಲ್ಲಿ ಈ ರೀತಿ ಆಗಿರ್ತಕ್ಕಂಥದ್ದು ಇವರು ಕೊಡೋಕ್ಕೆ ಬರಲ್ಲ, ಸ್ಪೀಕರ್ಗೆ ಅವಕಾಶ ಇದೆ ಅಂತ ಪ್ರಸ್ತಾಪವನ್ನು ಮಾಡಬಹುದು. ಬಟ್ ಸಾಂವಿಧಾನಿಕ ಹುದ್ದೆ ರಾಜ್ಯಪಾಲರದ್ದು, ಹಾಗೆ ತೆಗೆದಾಕಕ್ಕೆ ಬರಲ್ಲ. ಆ ರೀತಿ ಸ್ಪೀಕರ್ ಕೊಡೋದಾಗಿದ್ದರೆ ಸ್ಪೀಕರ್ಗೆ ಅಪ್ರೋಚ್ ಮಾಡ್ತಾಯಿದ್ರು ಟಿ ಜೆ ಅಬ್ರಹಾಂ ಅವರೆಲ್ಲರೂ ಕೂಡ. ನೇರವಾಗಿ ಇದು ರಾಜ್ಯಪಾಲರಿಗೆ ಹೋಗಿರ್ತಕ್ಕಂಥದ್ದು. ಪ್ರಾಸಿಕ್ಯೂಷನ್ ಅನುಮತಿಯನ್ನು ಪ್ರಶ್ನಿಸಿ ಹೈಕೋರ್ಟ್ಗೆ ಹೋಗ್ತಕ್ಕಂಥ ಸಾಧ್ಯತೆ ಇದೆ. ಮುಖ್ಯಮಂತ್ರಿಗಳ ಮುಂದೆ ಇರತಕ್ಕಂಥ ಮುಂದಿನ ಆಯ್ಕೆಗಳೇನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. 2022ರಲ್ಲಿ ನಮಗೆ ಮೂಡ ಸೈಟು 14 ಸೈಟು ಹಂಚಿಕೆ ಆಗಿರ್ತಕ್ಕಂಥದ್ದು. ಹಾಗಾಗಿ ರಾಜ್ಯಪಾಲರು ಅನುಮತಿಯನ್ನು ಕೊಡೋದಕ್ಕೆ ಬರಲ್ಲ, ಸ್ಪೀಕರ್ ಕೊಡಬಹುದು ಅಂತಕ್ಕಂಥ ವಾದವನ್ನು ಮಂಡಿಸಬಹುದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ಈಗ ರಾಜ್ಯಪಾಲರು ಅಧಿಕೃತವಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದೇ ಆದಲ್ಲಿ ಮುಖ್ಯಮಂತ್ರಿಗಳು ಏನು ಮಾಡಬಹುದು? ಅವ್ರ ಮುಂದೆ ಇರತಕ್ಕಂಥ ಆಯ್ಕೆಗಳು ಏನೇನು ಅಂತ? ಅರವಿಂದನಾಥ ಪ್ರಮುಖವಾಗಿ ಅವರು ಕೋರ್ಟ್ ನಲ್ಲಿ ಚಾಲೆಂಜ್ ಮಾಡ್ಲಿಕ್ಕೆ ಒಂದೇ ಒಂದು ಅವಕಾಶ ಇರುವಂತದ್ದು. ಯಾಕಂದ್ರೆ ರಾಜ್ಯಪಾಲರ ಆದೇಶಗಳೇನಂದ್ರೆ ಆದೇಶಗಳನ್ನ ಕೊನೆಗೆ ಅಲ್ಟಿಮೇಟ್ ಆಗಿ ವಿಮರ್ಶೆಯನ್ನ ಮಾಡ್ಬೇಕು ಅಂದ್ರೆ ಅದು ನ್ಯಾಯಾಲಯದ ಮೊರೆ ಹೋಗ್ಬೇಕಿರುತ್ತೆ. ನ್ಯಾಯಾಲಯದ ಮೊರೆ ಹೋಗ್ಬೇಕು ಅಂದ್ರೆ ಅದು ಹೈಕೋರ್ಟ್ ನ ಮೊರೆ ಹೋಗ್ಬೇಕಿರುತ್ತೆ. ಹೈಕೋರ್ಟ್ ನ ಮೊರೆ ಹೋಗಿ ಅಲ್ಲಿ ರಾಜ್ಯಪಾಲರ ಆದೇಶ ಯಾಕೆ ಸರಿ ಇಲ್ಲ ಮತ್ತು ಅವರ ಆದೇಶವನ್ನ ಅನೂರ್ಜಿತ ಮಾಡ್ಬೇಕು ಅಂತೇಳಿ ಒಂದಷ್ಟು ವಾದ ಪ್ರತಿವಾದಗಳನ್ನ ಮಾಡ್ಬೇಕಾಗತ್ತೆ. ವಾದ ಪ್ರತಿವಾದಗಳನ್ನ ಮಾಡಿ ಅದಾದ ಬಳಿಕ ಅದರ ವಿಚಾರವನ್ನ ಕೋರ್ಟ್ಗೆ ಗಮನಕ್ಕೆ ತರಬೇಕಾಗುತ್ತೆ. ಅದಾದ ನಂತರ ರಾಜ್ಯಪಾಲರ ಆದೇಶವನ್ನ ಪಾಸ್ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶಗಳು ಇರುವಂತದ್ದು. ಅರವಿಂದ್, ಇಲ್ಲಿ ಪ್ರಮುಖವಾಗಿ ಸಿಎಂ ಅವರ ಬಳಿ ಇರುವಂತದ್ದು ಒಂದೇ ಒಂದು ಅಸ್ತ್ರ. ಇದು 2022ರಲ್ಲಿ ನೀವು ಹೇಳ್ತಾ ಇದ್ರಿ 1998ರಿಂದನೂ ಕೂಡ ಇದು ನಡೀತಾ ಬಂದಂತ ಪ್ರೋಸೆಸ್ ಇರ್ಬೋದು. ಅದು ಜವರ ಅಲಿಯಾಸ್ ನಿಂಗ ಏನಿದ್ರು ಅವರ ಸುಪರ್ದಿಯಿಂದ ಅದಾದ ನಂತರ ಪಾರ್ವತಮ್ಮ ಅಂದ್ರೆ ಸಿಎಂ ಅವರ ಪತ್ನಿ ಪಾರ್ವತಮ್ಮ ಅವರ ತನಕನೂ ಕೂಡ ಬರ್ಲಿಕ್ಕೆ ಸರಿಸುಮಾರು 2022 ಆಗುತ್ತೆ. 2022ಕ್ಕೆ ಬಂದ ಸಂದರ್ಭದಲ್ಲಿ ಅದು ಅಲಾಟ್ಮೆಂಟ್ ಆಗುವಂತದ್ದು 2022ರಲ್ಲಿ. ಅಂದ್ರೆ ಮೂಡದಿಂದ ಅಧಿಕೃತವಾಗಿ ಅಲಾಟ್ಮೆಂಟ್ ಆಗುತ್ತೆ. ಅದು 23ರಲ್ಲಿ ರಿಜಿಸ್ಟ್ರೇಷನ್ ಜೂನ್ ನಲ್ಲಿ ಮಾಡ್ಕೊಳ್ತಾರೆ. ಅಂದ್ರೆ ಅಲಾಟ್ಮೆಂಟ್ ಲೆಕ್ಕದಲ್ಲಿ ತೆಗೆದುಕೊಂಡ್ರೆ ಸಿಎಂ ಅವರು ಆ ಸಂದರ್ಭದಲ್ಲಿ ಕೇವಲ MLA ಆಗಿ ಮಾತ್ರ ಉಳ್ಕೊಂಡಿದ್ರು. ಆ ಸಂದರ್ಭದಲ್ಲಿ ಅವ್ರಿಗೆ ಯಾವುದೇ ರೀತಿಯ ಅಧಿಕಾರ ಆಗ್ಲಿ, ಅವ್ರ ವಿರೋಧ ಪಕ್ಷದ ಈ ವಿಚಾರದಲ್ಲಿ ನಾಯಕರಾಗಿದ್ರು ಕೂಡ ಅವ್ರಿಗೆ ಯಾವುದೇ ರೀತಿಯ ಅಧಿಕಾರಗಳಿರ್ಲಿಲ್ಲ. ಕಾಂಪಟೆಂಟ್ ಅಥಾರಿಟಿಯಾಗಿ ರಾಜ್ಯಪಾಲರು ಅವರು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ 2028ರಲ್ಲಿ ಅವರು MLA ಆಗಿದ್ದ ಸಂದರ್ಭದಲ್ಲಿ ಕಾಂಪಟೆಂಟ್ ಅಥಾರಿಟಿ ಬಂದು ಸ್ಪೀಕರ್ ಆಗಿರ್ತಾರೆ. ಸ್ಪೀಕರ್ ಆಗಿದ್ದ ಹಿನ್ನೆಲೆಯಲ್ಲಿ ಅದನ್ನ ಸ್ಪೀಕರ್ ಅವರು ಪರಿಶೀಲನೆ ಮಾಡಬೇಕಾಗ್ತದೆ ಮತ್ತು ಸ್ಪೀಕರ್ ಅವರು ಅದಕ್ಕೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ಅನ್ನು ಕೊಡ್ಲಿಕ್ಕೆ ಇರುವಂತ ಅವಕಾಶಗಳು. ಅದನ್ನ ಹೊರತುಪಡಿಸಿದ್ರೆ ಸಿಎಂ ಅವರು ಈ ಸಂದರ್ಭದಲ್ಲಿ ಅಲಾಟ್ಮೆಂಟ್ ಅನ್ನ ತೆಗೆದುಕೊಂಡಿಲ್ಲ ಮತ್ತು ರಿಜಿಸ್ಟ್ರೇಷನ್ ಮಾಡ್ಕೊಂಡಿರೋದು ಕೇವಲ 2023ರಲ್ಲಿ. ಯಾಕಂದ್ರೆ ಆ ಪ್ರೊಸೆಸ್ ಅನ್ನು ಕೂಡ ಡಿಲೇ ಮಾಡಿರುವಂತದ್ದು ಮೂಡ ಅಧಿಕಾರಿಗಳು. ಆ ಹಿನ್ನೆಲೆಯಲ್ಲಿ ಸ್ಪೀಕರ್ ಅವರು ಪರ್ಮಿಷನ್ ಅನ್ನ ಕೊಡ್ಬೇಕಾಯ್ತು. ಅದನ್ನ ಬಿಟ್ಟು 2023ರಲ್ಲಿ ರಿಜಿಸ್ಟ್ರೇಷನ್ ಆಯ್ತು ಅಂತ ಹೇಳಿ ರಾಜ್ಯಪಾಲರು ಇದಕ್ಕೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಅದಕ್ಕೆ ಅವ್ರಿಗೆ ಅಧಿಕಾರ ವ್ಯಾಪ್ತಿ ಇಲ್ಲ ಅಂತ ಹೇಳಿ ಹೈಕೋರ್ಟ್ ನ ಗಮನಕ್ಕೆ ತರಬೇಕಾಗತ್ತೆ. ಹೈಕೋರ್ಟ್ ನ ಗಮನಕ್ಕೆ ತಂದು ಮತ್ತು ಇವರ ಬಳಿ ಇರುವಂತ ಕೆಲವೊಂದು ದಾಖಲಾತಿಗಳೇನಿತ್ತು ಆ ದಾಖಲಾತಿಗಳನ್ನ ಇಟ್ಕೊಂಡು ವಾದ ಪ್ರತಿವಾದವನ್ನ ಮಾಡಿ ಅದಾದ ನಂತರ ಸ್ಪಾಶನ್ನ ಪಡ್ಕೊಳ್ಬಹುದು. ಅದನ್ನ ಹೊರತುಪಡಿಸಿದ್ರೆ ಸಿಎಂ ಅವ್ರಿಗೆ ಕೇವಲ ಒಂದೇ ಒಂದು ಆಪ್ಷನ್ ಹೈಕೋರ್ಟ್ಗೆ ಹೋಗುವಂತದ್ದು, ಹೈಕೋರ್ಟ್ ನಲ್ಲಿ ಚಾಲೆಂಜ್ ಮಾಡುವಂತದ್ದು. ಹೈಕೋರ್ಟ್ ಯಾವ ರೀತಿಯ ನಿರ್ದೇಶನಗಳನ್ನ ಕೊಡುತ್ತೆ ಅದರ ಮೇಲೆ
ಸಿಎಂ ಅವರ ಭವಿಷ್ಯ ನಿಂತಿರುವಂತದ್ದು. ಅರವಿಂದ್. ಓಕೆ, ಹಾಗೆ ಸಂಪರ್ಕದಲ್ಲಿದೆ ಮುರಳಿ, ಮತ್ತೆ ನಿಮ್ಮ ಜೊತೆ ನಾನು ಮಾತನಾಡ್ತೀನಿ.